ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆಲ್ಲರಿಗೂ ಸ್ವಾಗತ. ನಾನೊಬ್ಬ ಇವತ್ತು ಒಂದು ಆಲ್ ಇನ್ ಒನ್ ಪೌಡರ್ ಅಂತಲೇ ಹೇಳ್ಬೋದು. ಇದು ವಾಂಗಿಬಾತು, ಬಿಸಿಬೇಳೆಬಾತು, ಇಡ್ಲಿ ಜೊತೆಗೆ ಸಾಂಬಾರು ಮಾಡ್ತೀವಲ್ಲ, ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಮಾಡಿಟ್ಕೊಂಬಿಟ್ರೆ ನಾವು ಯಾವುದೇ ಅಡುಗೆ ಮಾಡ್ತೀವಲ್ಲ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಇಲ್ಲಿ ನಾನು 3 ಥರ ಮೆಣಸಿಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಗುಂಟೂರು, ಬ್ಯಾಡಗಿ ಮತ್ತು ಈ ರೌಂಡ್ ಮೆಣಸಿಕಾಯಿ ಇರುತ್ತಲ್ಲ ಅದೆಲ್ಲ ತೊಗೊಂಡಿದ್ದೀನಿ. ಇದು ಕೇರಳ ಮೆಣಸಿಕಾಯಿ ಅಂತಾರಲ್ಲ, ಅದೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಸೊ ನೀವು ಬರೀ ಬ್ಯಾಡಗಿ ಮೆಣಸಿಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಎಲ್ಲ ಕಾಲು ಕೆ ಜಿ ತೊಗೊಂಡಿದ್ದೀನಿ. ಇಲ್ಲಿ ಧನಿಯಾ ನೋಡಿ, ಇಲ್ಲಿ ನಾನು 300 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಈ ಅಳತೆಗೆ ನಾನು ತೊಗೊಂಡಿರೋದು. ಕಡಲೆಬೇಳೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಕಾಲು ಕೆ ಜಿಗೆ ಸ್ವಲ್ಪ ಜಾಸ್ತಿ ಇದೆ. ಇದು ಉದ್ದಿನಬೇಳೆ. ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನೋಡಿ, ಬೌಲಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ಮಗ್ಗು ತೊಗೊಂಡಿದ್ದೀನಿ, ಚಕ್ಕೆ, ಇದು ಲವಂಗ, ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಒಂಬಣ್ಣ ಬರುವಾಗ ನಾವು ಹುರ್ಕೊಂಡು ಬರಬೇಕು. ಹುರ್ಕೊಂಡು ಬಂದು ತಣ್ಣಗಾದ್ಮೇಲೆ ನೀವು ಮಿಕ್ಸಿಲಾರ ಮಾಡ್ಕೊಳ್ಳಿ, ಇಲ್ದರೆ ಫ್ಲೋರ್ ಬಿಲ್ಲಾರ ಸ್ವಲ್ಪ ತರಿ ಇರುವಂಗೆ ಮಾಡಿಸ್ಕೊಂಡು ಬರಬೇಕು. ತುಂಬ ನೈಸಾಗೇನು ಇರೋಂಗೆ ಬೇಕಾಗಿಲ್ಲ. ಸೊ ಈ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು 8 ಕಂಟೈನರಲ್ಲಿ ಸುಮಾರು ಒಂದು 5-6 ತಿಂಗಳು ಬರುತ್ತೆ. ತುಂಬಾ ಎಲ್ಲದಕ್ಕೂ ಮಾಡ್ಕೊಬೋದು ನೀವು. ವಾಂಗಿಬಾತ್ ಆಗಲಿ, ಬಿಸಿಬೇಳೆ ಆಗಲಿ, ಇಡ್ಲಿ ಜೊತೆ ಸಾಂಬಾರು ಮಾಡ್ತೀವಲ್ಲ, ಎಲ್ಲಕ್ಕೂ ಒಂದೇ ಪೌಡರ್ನ ನೀವು ಉಪಯೋಗಿಸ್ಕೋಬೋದು. ಇಲ್ಲಿ ನೋಡಿ, ನಾನು ಕಡಲೆಬೇಳೆ ತೊಗೊಂಡಿದ್ದೀನಲ್ಲ ಅದು ಹಾಕೋತಾ ಇದ್ದೀನಿ. ಇಲ್ಲಿ ಒಂಬಣ್ಣ ಬರುವಾಗೆ ಹುರ್ಕೋಬೇಕು. ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಣ್ಣ ಕಪ್ಪಲ್ಲಿ ಅಥವಾ ಕಡಿಮೆ ಮಾಡೋದು ಕೂಡ ತೋರಿಸ್ತೀನಿ. ನೀವು ಇದನ್ನು ನೋಡಿಕೊಂಡು ನೀವು ಒಂದು ಸಣ್ಣ ಕಪ್ ಅಳತೆಯಲ್ಲಿ ಮಾಡ್ಕೋಬೋದು. ನಾನು ಇದೆಲ್ಲ ಮೈಕ್ರೋವಲ್ಲೇ ಹುರ್ಕೋತಾ ಇದ್ದೀನಿ. ಬೇಗ ಆಗುತ್ತೆ ಕೆಲಸ ಅಂತ ಮೈಕ್ರೋವಲ್ಲೇ ಯೂಸ್ ಮಾಡಿ ನಾನು ಹುರ್ಕೋತಾ ಇರೋದು. ನೋಡಿ ಆಗಿದೆ ಎಲ್ಲ. ಇದು ಅದೇ ಕೇರಳ ಮೆಣಸಿಕಾಯಿ ಅಂತಾರಲ್ಲ, ಅದು ರೌಂಡ್ ಇರುತ್ತೆ ನೋಡಿ. ಇದೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಧನಿಯಾ ಮತ್ತು ಮೆಣಸಿಕಾಯೆಲ್ಲ ನಾನು ಹೇಳ್ದಂಗೆ ಮೈಕ್ರೋವೇವಲ್ಲೇ ನಾನು ಹುರ್ಕೊಳ್ಳೋದು, ಬೇಗ ಆಗುತ್ತೆ ಅಂತ. ಸೊ ಈ 3 ಮೆಣಸಿಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಲರ್ ಕಡಿಮೆ ಬರುತ್ತೆ ಅಷ್ಟೇ. ಬ್ಯಾಡಗಿ ಬರೀ ಹಾಕ್ಕೊಂಡು ಮಾಡಿಕೊಂಡ್ರೆ ಕಲರ್ ಜಾಸ್ತಿ ಬರುತ್ತೆ, ಅಷ್ಟೇ ವ್ಯತ್ಯಾಸ. ನೋಡಿ, ಈ ಥರ ಕಲರ್ ಬರುವಂಗೆ ಒಂಬಣ್ಣ ಬರುವಾಗ ಹುರ್ಕೊಂಡು ತಣ್ಣಗಾದ್ಮೇಲೆ ಫ್ಲೋರ್ ಮಿಲ್ ಅಥವಾ ಮಿಕ್ಸಿ ಜಾರಲ್ಲಿ ಮಾಡ್ಕೊಂಡು ಇಟ್ಕೋಬೇಕು. ಸಾಂಬಾರೆಲ್ಲ ನೀವು ಮಾಡಿ ನೋಡಿ, ಇದು ಹಾಕಿ ತುಂಬ ಟೇಸ್ಟಾಗುತ್ತೆ. ಹೋಟೆಲ್ ಸ್ಟೈಲ್ ಸಾಂಬಾರು ಇರುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ. ಈ ಸಾಂಬಾರು ಪುಡಿ ಮಾಡಿದ್ದೀವಲ್ಲ ಆಲ್ ಇನ್ ಒನ್ ಪೌಡ್ರ್ ಹಾಕ್ಕೊಂಡು ಮಾಡಿದ್ರೆ. ಸೊ ಉದ್ದಿನಬೇಳೆ ತೊಗೋತಾ ಇದ್ದೀನಿ ನೋಡಿ. ಇನ್ನೂ ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ಹುರಿದಿರೋದು ಮಿಸ್ ಆಗಿಬಿಟ್ಟಿದೆ, ಕ್ಲಿಪ್ಪಿಂಗ್ಸು. ಸೊ ಅದೆಲ್ಲ ಹುರಿದ್ಬಿಟ್ಟು ನಾನು ಪುಡಿ ಮಾಡಿಸ್ಬಿಟ್ಟಿದ್ದೀನಿ. ಅದು ಹುರಿದಿರೋದೆಲ್ಲ ಮಿಸ್ ಆಗಿಬಿಟ್ಟಿದೆ. ಇನ್ನೊಂದು ಸತಿ ನೆಕ್ಸ್ಟ್ ಮಾಡಿ ತೋರಿಸ್ತೀನಿ ಮತ್ತೆ ನಾನು. ಸೊ ಇಷ್ಟು ಇತ್ತಲ್ವ, ಸೊ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಟ್ಲೀಸ್ಟ್ ಇತ್ತಲ್ಲ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೊಂದು ಆಯಿತು. ನಾನು ನನ್ನ ಮಗನಿಗೆ ಕೊಡಬೇಕಾಗಿತ್ತು, ಅದಕ್ಕೆ ಜಾಸ್ತಿ ಮಾಡಿದ್ದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ನೀವು ಒಂದು ಸತಿ ಮಾಡಿ 3 ಮಾಡಿ ನೋಡಿ ಅಡುಗೆ, ಅದರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಪದೇ ಆವಾಗಲೇ ಹುರ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ಈ ಥರ ಮಾಡಿಕೊಂಡ್ರೆ ನಮ್ಮ ಟೈಮ್ ಸೇವಿಂಗ್. ಅಟ್ಲೀಸ್ಟ್ ಒಂದು ತಿಂಗಳಿಗೆ 1.5 ತಿಂಗಳವರೆಗೂ ನಮಗೆ ನಡೆಯುತ್ತೆ. ಈ ಲಂಚ್ ಬಾಕ್ಸ್ಗೆ ವಾಂಗಿಬಾತೆಲ್ಲ ಕಟ್ಟಬೇಕಾಗತ್ತಲ್ವ ಮಕ್ಕಳಿಗೆಲ್ಲ. ಸೊ ನಿಮಗೆ ತಕ್ಷಣ ಮಾಡಿಕೊಡ್ಬೋದಲ್ವ, ಅದರಿಂದ ಮಾಡಿಟ್ಕೊಂಡ್ರೆ ಅದು ಒಂದು ಈ ವರ್ಕಿಂಗ್ ವುಮೆನ್ಗೆ ಎಲ್ಲ ಈಸಿ ಆಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಇಡ್ಲಿ, ವಾಂಗಿಬಾತು ಮತ್ತು ಬಿಸಿಬೇಳೆ 3ಕ್ಕೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಲ್ಲ, ಅದರಿಂದ ನಾನು ಆಲ್ ಇನ್ ಒನ್ ಪೌಡರ್ ಅಂತಲೇ ಕರಿತಾ ಇದ್ದೀನಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.